ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಎಚ್ಚರ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ. ಇಂದಿನ ಈ ಒಂದು ವಿಶೇಷ ಮಾಹಿತಿಯು ನಿಮ್ಮ ಬದುಕಿನ ಒಂದು ನಿರ್ಣಾಯಕ ಘಟ್ಟದ ಬಗ್ಗೆ ಬೆಳಕು ಚೆಲ್ಲಲಿದೆ. ಈ ಕ್ಷಣದಿಂದ ಸರಿಯಾಗಿ ಮುಂದಿನ ಒಂದು ದಿನದ ಅವಧಿ, ಅಂದರೆ ಕೇವಲ 24 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದ ಸಮಯವಾಗಿದೆ. ನಿಮ್ಮ ಜಾತಕದ ಚಕ್ರದಲ್ಲಿ ಗ್ರಹಗಳ ಸಂಚಾರವು ಒಂದು ರೀತಿಯ ಯುದ್ಧವನ್ನೇ ಸಾರಿದಂತೆ ಭಾಸವಾಗುತ್ತಿದೆ. ಇದನ್ನು ನಾನು ನಿಮ್ಮನ್ನು ಎದುರಿಸಲು ಹೇಳುತ್ತಿಲ್ಲ, ಬದಲಾಗಿ ಬರಲಿರುವ ಸವಾಲುಗಳನ್ನು ಎದುರಿಸಲು ನಿಮ್ಮನ್ನು ಮಾನಸಿಕವಾಗಿ ಸಿದ್ಧಗೊಳಿಸಲು ಈ ಪ್ರಯತ್ನ ಮಾಡುತ್ತಿದ್ದೇನೆ. ಮನುಷ್ಯನಿಗೆ ಅಪಾಯದ ಮುನ್ಸೂಚನೆ ಮೊದಲೇ ಸಿಕ್ಕಿದೆ. ಅವನು ಅದರಿಂದ ಪಾರಾಗಲು ದಾರಿ ಹುಡುಕುತ್ತಾನೆ. ಹಾಗಾಗಿ ಈ ಮಾಹಿತಿಯನ್ನು ಪೂರ್ತಿಯಾಗಿ ಗಮನವಿಟ್ಟು ಆಲಿಸಿ. ಇಲ್ಲಿಯವರೆಗೆ ನೀವು ಶನಿ, ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದೀರಿ. ನಿಮ್ಮ ಬದುಕು ಒಂದು ರೀತಿಯ ನಿಂತ ನೀರಾಗಿತ್ತು, ಆದರೆ ಈಗ ಚಿತ್ರಣ ಬದಲಾಗಿದೆ. ಈಗ ನಿಮ್ಮ ಜಾತಕದ ಮೇಲೆ ಚಂದ್ರ, ಮಂಗಳ ಮತ್ತು ಸೂರ್ಯನ ಪ್ರಭಾವ ಅತಿ ಹೆಚ್ಚಾಗಿ ಬೀರಲಿದೆ. ವಿಶೇಷವಾಗಿ ಚಂದ್ರನು 8ನೇ ಮನೆಯಲ್ಲಿ ನೆಲೆಸಿರುವುದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಡಬಹುದು. ಸೂರ್ಯನು ತನ್ನ ತೇಜಸ್ಸಿನೊಂದಿಗೆ 3ನೇ ಮನೆಯಲ್ಲಿ ಕುಳಿತಿರುವುದು ನಿಮ್ಮಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು. ಇದು ಕೇವಲ ಸಾಮಾನ್ಯ ಭವಿಷ್ಯವಲ್ಲ, ಬದಲಾಗಿ ನಿಮ್ಮ ಜೀವನದ ಕಠಿಣ ವಾಸ್ತವದ ಕನ್ನಡಿ. ಅನೇಕರು ನಿಮಗೆ ಸುಳ್ಳು ಭರವಸೆಗಳನ್ನು ನೀಡಿರಬಹುದು. ನಾಳೆಯೇ ನೀವು ಕೋಟ್ಯಾಧಿಪತಿಗಳು ಆಗುತ್ತೀರಿ ಎಂದು ಹೇಳಿರಬಹುದು. ಆದರೆ ವಾಸ್ತವ ಏನೆಂದರೆ, ಈಗ ನೀವು ಶ್ರಮ ಪಡಬೇಕಾದ ಮತ್ತು ತಾಳ್ಮೆಯಿಂದ ಇರಬೇಕಾದ ಕಾಲ. ಜೀವನದ ಸಂಘರ್ಷ ಮತ್ತು ಅಂತರಾಳದ ನೋವು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಎಂಬುದು ಮಾಯವಾಗಿದೆ. ನಿಮ್ಮ ಮುಖದಲ್ಲಿದ್ದ ಆ ಹಳೆಯ ನಗು, ಆ ಕಳೆ ಈಗ ಮಾಸಿ ಹೇಗಿದೆ. ನೀವು ಎಷ್ಟು ಪ್ರಯತ್ನಪಟ್ಟರೂ, ಎಷ್ಟು ಕಷ್ಟ ಬಿದ್ದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂದು ನಿಮಗೆ ಅನ್ನಿಸುತ್ತಿರಬಹುದು. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೆ ನನಗೆ ಮಾತ್ರ ಯಾಕೆ ಹೀಗಾಗುತ್ತಿದೆ ಎನ್ನುವ ಪ್ರಶ್ನೆ ನಿಮ್ಮನ್ನು ಸದಾ ಕಾಡುತ್ತಿದೆ. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅವರೇ ತಿರುಗಿ ನಿಮಗೆ ತೊಂದರೆ ಕೊಡುವ ಪರಿಸ್ಥಿತಿ ಬಂದಿದೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಸುತ್ತಲೇ ಇದ್ದಾರೆ. ನೀವು ಪ್ರೀತಿಸಿದ ವ್ಯಕ್ತಿ ಅಥವಾ ನೀವು ನಂಬಿದವರು ನಿಮ್ಮ ಕೈ ಬಿಟ್ಟಿರಬಹುದು. ಈ ನೋವು ನಿಮ್ಮನ್ನು ಒಳಗಿನಿಂದಲೇ ಕೊರೆಯುತ್ತಿದೆ ಎಂಬುದು ಸತ್ಯ. ಈಗ ನಾನು ಹೇಳಲಿರುವ ವಿಷಯ ಬಹಳ ಮುಖ್ಯವಾದದ್ದು. ನಿಮ್ಮ ಶತ್ರುಗಳು ಎಲ್ಲೋ ಹೋಗಿಲ್ಲ. ಅವರು ನಿಮ್ಮ ಆಪ್ತರ ರೂಪದಲ್ಲಿ, ನಿಮ್ಮ ನೆಂಟರಿಷ್ಟರ ರೂಪದಲ್ಲಿ ನಿಮ್ಮ ಸುತ್ತಲೇ ಇದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಮನೆಗೆ ಕೆಲವು ಅತಿಥಿಗಳು ಅಥವಾ ಈ ಸಂಬಂಧಿಕರು ಬರಬಹುದು. ಇವರು ಬರುವುದು ನಿಮ್ಮ ಒಂದು ಕ್ಷೇಮ ವಿಚಾರಿಸುವುದಕ್ಕಲ್ಲ, ಬದಲಾಗಿ ನಿಮ್ಮ ಮನೆಯ ಒಳಗಿನ ಗುಟ್ಟನ್ನು ತಿಳಿಯಲು ಅಥವಾ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಲು. ನಿಮ್ಮ ಮನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರುವುದನ್ನು ಕಂಡು ಅವರಿಗೆ ಅಸೂಯೆಯಾಗುತ್ತಿದೆ. ನಿಮ್ಮ ಮನೆಯ ಸೊಸೆ ಅಥವಾ ಮಕ್ಕಳ ಸಂತೋಷವನ್ನು ಕಂಡು ಅವರು ಮನಸ್ಸಿನಲ್ಲಿಯೇ ಕುದಿಯುತ್ತಿದ್ದಾರೆ. ಹಾಗಾಗಿ ನಿಮ್ಮ ಕಿವಿಯನ್ನು ಮತ್ತು ಬಾಯಿಯನ್ನು ಜಾಗರೂಕತೆಯಿಂದ ಇಟ್ಟುಕೊಳ್ಳಿ. ಯಾರೋ ಬಂದು ಹೇಳುವ ಚಾಡಿ ಮಾತುಗಳನ್ನು ನಂಬಿ ನಿಮ್ಮ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಬೇಡಿ. ಕುಂಭರಾಶಿಯವರಲ್ಲಿ ಇರುವ ಒಂದು ದೊಡ್ಡ ದೌರ್ಬಲ್ಯವೆಂದರೆ, ನೀವು ಯಾವುದಾದರೂ ಹೊಸ ಕೆಲಸ ಅಥವಾ ಯೋಜನೆಯನ್ನು ಕೈಗೆತ್ತಿಕೊಂಡರೆ ಅದು ಪೂರ್ಣಗೊಳ್ಳುವ ಮೊದಲೇ ಎಲ್ಲರಿಗೂ ಹೇಳಿಬಿಡ್ತೀರಿ. ಇದು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತೆ. ಜನರ ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಎಂಬುದು ಬಹಳ ಪ್ರಭಾವಶಾಲಿಯಾಗಿರುತ್ತೆ. ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರುವವರೆಗೂ ಅದನ್ನು ಗುಟ್ಟಾಗಿಡಿ. ನೀವು ಅತಿಯಾಗಿ ನಂಬುವವರೇ ನಿಮ್ಮ ಕೆಲಸವನ್ನು ಕೆಡಿಸುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಮುಂದಿನ ಹೆಜ್ಜೆಗಳ ಬಗ್ಗೆ ಯಾರಿಗೂ ಸುಳಿವು ನೀಡಬೇಡಿ. ಜೀವನದಲ್ಲಿ ಕೆಲವು ದಾರಿಗಳು ಮುಚ್ಚಿಹೋದಾಗ ದೇವರು ಹೊಸ ದಾರಿಯನ್ನು ತೆರೆಯುತ್ತಾನೆ ಎಂಬ ನಂಬಿಕೆ ನಿಮ್ಮಲ್ಲಿರಲಿ. ನೀವು ಕಳೆದುಕೊಂಡದ್ದು ಯಾವುದು ಅಂದು ಎಂದಿಗೂ ನಿಮ್ಮದಾಗಿರಲಿಲ್ಲ ಎಂದು ಭಾವಿಸಿ. ಈಗ ನಿಮ್ಮ ಮುಂದಿರುವ 5 ಹೊಸ ದಾರಿಗಳ ಬಗ್ಗೆ ಗಮನಹರಿಸಿ. ಆರ್ಥಿಕವಾಗಿ ಹೇಳುವುದಾದರೆ, ನೀವು ಕಷ್ಟಪಟ್ಟು ರೂಪಿಸಿದ ಉಳಿತಾಯದ ಮೇಲೆ ಈಗ ಕಣ್ಣು ಬಿದ್ದಿದೆ. ಅನಿರೀಕ್ಷಿತವಾಗಿ ಯಾವುದೋ ಒಂದು ತುರ್ತು ಪರಿಸ್ಥಿತಿ ಬಂದು ನಿಮ್ಮ ಹಣವೆಲ್ಲವೂ ಖರ್ಚಾಗುವ ಸಂಭವವಿದೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ಸಾಧ್ಯವಾದರೆ ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಈ ವಿಮೆ ಇದನ್ನು ನೀವು ಮಾಡಿಸುವುದನ್ನು ಮರಿಬೇಡಿ. ಇದು ನಿಮ್ಮ ಈ ಭವಿಷ್ಯದ ರಕ್ಷಣೆಗೆ ಬಹಳನೇ ಅಗತ್ಯ. ನಿಮ್ಮನ್ನು ಅಣಕಿಸಿದವರು, ನಿಮ್ಮನ್ನು ಕೀಳಾಗಿ ಕಂಡವರು ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗುವ ಸಮಯ ದೂರವಿಲ್ಲ. ಆದರೆ ಅದಕ್ಕೆ ನೀವು ಈಗಿಂದೀಗಲೇ ಸಿದ್ಧರಾಗಿ.
ನಿಮ್ಮ ಮನಸ್ಸಿನಲ್ಲಿರುವ ಈ ನಕಾರಾತ್ಮಕತೆಯನ್ನು ತೆಗೆದುಹಾಕಿ. ಯಾರೋ ಒಂದು 4 ಜನ ಏನೋ ಹೇಳ್ತಾರೆ ಎಂದು ನಿಮ್ಮ ಗುರಿಯಿಂದ ಹಿಂದೆ ಸರಿಯಬೇಡಿ. ನಿಮ್ಮ ಬದುಕು ನಿಮ್ಮ ನಿರ್ಧಾರಗಳ ಮೇಲೆ ನಿಂತಿದೆ ಹೊರತು ಇತರರ ಅಭಿಪ್ರಾಯಗಳ ಮೇಲಲ್ಲ. ಒಳಗಿನಿಂದ ಮುರಿದು ಬಿದ್ದಿದ್ದರೂ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ರಾಹು ನಿಮ್ಮ ಈ ಒಂದು ಗುಪ್ತ ಶತ್ರುಗಳನ್ನು ಬಯಲಿಗೆ ಎಳೆಯಲಿದ್ದಾನೆ. ಯಾರು ನಿಮ್ಮವರು, ಯಾರು ನಿಮ್ಮನ್ನು ಬಳಸಿಕೊಳ್ತಿದ್ದಾರೆ ಎಂಬುದು ಶೀಘ್ರವೇ ನಿಮಗೆ ತಿಳಿಯಲಿದೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಈಗಿನ ಈ ಸಂಕಷ್ಟದ ಕಾಲವು ಕೇವಲ ಒಂದು ಮೋಡದಂತೆ ಬಂದು ಹೋಗುತ್ತೆ. ಇಂದು ರಾತ್ರಿಯಿಂದಲೇ ನಿಮ್ಮ ಗ್ರಹಗತಿಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ನೀವು ಸರಿಯಾದ ದಾರಿಯಲ್ಲಿ ಸಾಗಿದರೆ ಶೀಘ್ರದಲ್ಲೇ ನೀವು ರಾಜನಂತೆ ಬದುಕುವ ದಿನಗಳು ಬರಲಿವೆ. ನಿಮ್ಮ ಒಂದು ಗೌರವ, ಅಂತಸ್ತು ಮತ್ತು ಆಸ್ತಿ ಹೆಚ್ಚಾಗಲಿದೆ. ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ನಿಮ್ಮ ಹತ್ತಿರ ಬರಲಿದ್ದಾರೆ. ಆದರೆ ಅಂದು ನೀವು ಅವರನ್ನು ಹೇಗೆ ಸ್ವೀಕರಿಸಬೇಕು ಎಂಬುದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಪ್ರತಿದಿನ ಸಕಾರಾತ್ಮಕವಾಗಿ ಯೋಚಿಸಿ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಲು ಮಾನಸಿಕವಾಗಿ ದೃಢವಾಗಿರಿ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ನೀಡುತ್ತೆ. ಈ ಬದಲಾವಣೆಯ ಗಾಳಿಯಲ್ಲಿ ನೀವು ಯಶಸ್ಸಿನತ್ತ ಸಾಗುವುದು ಖಚಿತ. ಜಾಗರೂಕರಾಗಿ ಇರಿ, ಧೈರ್ಯವಾಗಿ ಇರಿ. ನಿಮ್ಮ ಮನಸ್ಸಿನ ನೆಮ್ಮದಿಗಾಗಿ ಮತ್ತು ಸಂಕಷ್ಟಗಳ ನಿವಾರಣೆಗಾಗಿ ಈ ಭಗವಾನ್ ಹನುಮಂತನನ್ನು ಪ್ರಾರ್ಥಿಸಿ. ಓಂ ಹನುಮಂತೆಯೇ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸುತ್ತಲಿರುವ ಈ ಒಂದು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ನಿಮ್ಮ ಜೀವನದ ಹಾದಿ ಸುಗಮವಾಗಿ ಸಾಗ್ತಾ ಹೋಗುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಮಾರ್ಚ್ 8ರಿಂದ 14ರ ವಾರವು ಈ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಒಂದು ಬದಲಾವಣೆ ಅನ್ನೋದು ತರ್ತಾ ಇದೆ. ಈ ಸಮಯದಲ್ಲಿ ದೈವಿಕ ಶಕ್ತಿಗಳ ಆಟ ಹೇಗಿರಲಿದೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಈ ವಾರ ಕೆಲವು ರಹಸ್ಯಗಳು ಬಯಲಾಗಲಿವೆ. ನಿಜವಾದ ಮುಖವಾಡಗಳು ಕಳಚಿ ಬೀಳಲಿವೆ ಮತ್ತು ಕೆಲವು ರಾಶಿಗಳ ಅದೃಷ್ಟವೇ ಸಂಪೂರ್ಣವಾಗಿ ಬದಲಾಗಲಿದೆ. ನಾನು ಇಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಸುಳ್ಳು ಭರವಸೆಗಳನ್ನು ನೀಡಲು ಬಂದಿಲ್ಲ. ಸತ್ಯವು ಕಹಿಯಾಗಿದ್ದರೂ ಅದನ್ನು ಹಾಗೆಯೇ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಸತ್ಯವನ್ನು ಕೇಳುವ ಧೈರ್ಯ ನಿಮಗಿದ್ದರೆ ಮಾತ್ರ ನೀವು ಈ ವಿಡಿಯೋನ ನೋಡಬಹುದು. ಈ ವಾರ ಕುಂಭರಾಶಿಯವರ ಜೀವನದಲ್ಲಿ ಕೆಲವು ಈ ಒಂದು ವಿಧಿಲಿಖಿತದ ಘಟನೆಗಳು ನಡೆಯಲಿವೆ. ನಿಮ್ಮ ಕೈಯಲ್ಲಿಲ್ಲದ ಕೇವಲ ವಿಧಿಯ ಬರಹದಂತೆ ನಡೆಯುವ ಸನ್ನಿವೇಶಗಳು. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಹೀಗೆ ಅನ್ನಿಸಬಹುದು, ಇದು ನನ್ನ ಶಕ್ತಿಯಿಂದ ಸಾಧ್ಯವಿರಲಿಲ್ಲ, ಇದು ಕೇವಲ ದೇವರ ಅಥವಾ ನನ್ನ ಗುರುಗಳ ಆಶೀರ್ವಾದದಿಂದ ಮಾತ್ರ ನಡೆದಿದೆ ಎಂದು. ಅಂತಹ ಒಂದು ಕೃತಜ್ಞತಾ ಭಾವ ನಿಮ್ಮ ಮನಸ್ಸಿನಲ್ಲಿ ಮೂಡಲಿದೆ. ನಿಮ್ಮ ಹಣೆಬರಹದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಬರೆಯಲ್ಪಟ್ಟಿದೆ. ಈ ವಾರ ಆ ಬದಲಾವಣೆಯತ್ತ ನಿಮ್ಮ ಮೊದಲ ಹೆಜ್ಜೆ ಇಡಲಿದ್ದೀರಿ. ಒಂದು ಸಣ್ಣ ಆಲೋಚನೆಯ ಮೂಲಕವೂ ನಿಮ್ಮ ಜೀವನದ ದಿಕ್ಕು ಬದಲಾಗಬಹುದು. ಈ 7 ದಿನಗಳಲ್ಲಿ ನೀವು ಹೊರ ಜಗತ್ತಿಗಿಂತ ಹೆಚ್ಚಾಗಿ ನಿಮ್ಮ ಒಳಗಿನ ಪ್ರಪಂಚದಲ್ಲಿ ಕಳೆದು ಹೋಗುತ್ತೀರಿ. ನಿಮ್ಮ ಆಲೋಚನೆಗಳನ್ನು ನೀವೇ ವಿಶ್ಲೇಷಣೆ ಮಾಡಿಕೊಳ್ಳುತ್ತೀರಿ. ನನಗೆ ಯಾಕೆ ಇಷ್ಟು ಸಿಟ್ಟು ಬರುತ್ತಿದೆ, ನಾನು ಯಾಕೆ ಈ ರೀತಿ ಯೋಚಿಸುತ್ತಿದ್ದೇನೆ, ನನ್ನ ಭಾವನೆಗಳ ಮೂಲ ಎಲ್ಲಿದೆ ಎಂದು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ತೀರಿ. ಈ ವಾರ ನೀವು ಮಾನಸಿಕವಾಗಿ ಸ್ವಲ್ಪ ಭಾವುಕರಾಗಬಹುದು. ಇದು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುವುದಿಲ್ಲ, ಬದಲಾಗಿ ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತೆ. ನೀವು ದೇವಸ್ಥಾನಕ್ಕೆ ಹೋದಾಗ ಅಥವಾ ದೇವರ ಮುಂದೆ ಕುಳಿತಾಗ ಅರಿವಿಲ್ಲದೆಯೇ ಕಣ್ಣೀರು ಬರಬಹುದು. ಆದರೆ ಆ ಕಣ್ಣೀರು ನಿಮ್ಮ ಒಳಗಿನ ನೋವನ್ನು ಹೊರಹಾಕಿ ನಿಮಗೆ ಶಾಂತಿಯನ್ನು ನೀಡುತ್ತೆ. ನಿಮ್ಮ ಮನಸ್ಸು ಹಗುರವಾದಂತೆ ನೀವು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೀರಿ. ಕೆಲಸದ ವಿಷಯಕ್ಕೆ ಬಂದರೆ ಈ ವಾರ ನೀವು ಅತ್ಯಂತ ಶಿಸ್ತುಬದ್ಧರಾಗಿ ಮತ್ತು ಸಂಘಟಿತವಾಗಿ ಇರುತ್ತೀರಿ. ನಿಮಗೆ ನೀಡಲಾದ ಯಾವುದೇ ಕೆಲಸವನ್ನು ನೀವು ಬಹಳ ಸೂಕ್ಷ್ಮವಾಗಿ ಮತ್ತು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುತ್ತೀರಿ. ನಿಮ್ಮ ಕೆಲಸದಲ್ಲಿ ಒಂದು ರೀತಿಯ ಭಾವನಾತ್ಮಕ ಸಂಬಂಧವಿರುತ್ತೆ. ಅಂದರೆ ಆ ಕೆಲಸವನ್ನು ನಿಮ್ಮ ಸ್ವಂತ ಕೆಲಸವೆಂದು ತಿಳಿದು ಶ್ರದ್ಧೆಯಿಂದ ಮಾಡುತ್ತೀರಿ. ನಿಮ್ಮ ಈ ಏಕಾಗ್ರತೆಯನ್ನು ನೋಡಿ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ನಿಮ್ಮನ್ನು ಮೆಚ್ಚಲೇಬೇಕು. ನೀವು ಉದ್ಯೋಗದ ಹುಡುಕಾಟದಲ್ಲಿದ್ದರೆ ನಿಮ್ಮ ಮನೆಯಿಂದ ಅಥವಾ ನಿಮ್ಮ ಊರಿನಿಂದ ಬಹಳ ದೂರದ ಪ್ರದೇಶಗಳಲ್ಲಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ವಿದೇಶಿ ಉದ್ಯೋಗದ ಕನಸು ಕಾಣುತ್ತಿರುವವರಿಗೆ ಈ ವಾರ ಒಳ್ಳೆಯ ಬೆಳವಣಿಗೆಗಳು ಕಂಡುಬರಲಿವೆ.
ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಇರುವವರಿಗೆ ಈ ವಾರ ಕಠಿಣ ಸ್ಪರ್ಧೆ ಎದುರಾಗಬಹುದು. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಐಡಿಯಾಗಳನ್ನು ಅಥವಾ ನಿಮ್ಮ ಕೆಲಸದ ಶೈಲಿಯನ್ನು ಇತರರು ನಕಲು ಮಾಡಲು ಪ್ರಯತ್ನಿಸಬಹುದು. ಇದರಿಂದ ತಾತ್ಕಾಲಿಕವಾಗಿ ನಿಮ್ಮ ಗ್ರಾಹಕರು ಕಡಿಮೆಯಾದಂತೆ ಅನಿಸಬಹುದು. ಆದರೆ ನೆನಪಿಡಿ, ಅಸಲಿ ಯಾವಾಗಲೂ ಅಸಲಿಯೇ ಆಗಿರುತ್ತದೆ. ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಹೊಸ ಆಲೋಚನೆಯನ್ನು ಜಾರಿಗೆ ತರುತ್ತೀರಿ. ಭವಿಷ್ಯದಲ್ಲಿ ಆ ಹೊಸ ಆಲೋಚನೆಯನ್ನು ಯಾರು ಸೋಲಿಸಲು ಸಾಧ್ಯವಿಲ್ಲದಂತಹ ಯಶಸ್ಸನ್ನು ನೀವು ಕಾಣ್ತೀರಾ. ಒಂದು ವೇಳೆ ನೀವು ಯಾವುದಾದ್ರೂ ಕಾನೂನು ಸಮರದಲ್ಲಿ ಸಿಲುಕಿದರೆ ಅಥವಾ ನಿಮ್ಮ ಮೇಲೆ ಯಾವುದಾದರೂ ಒಂದು ಕೇಸ್ ನಡೆಯುತ್ತಿದ್ರೆ ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಇಲ್ಲಿ ವಿಶೇಷವಾಗಿ ನೋಡೋದಾದರೆ ಈ ಕ್ರಿಮಿನಲ್ ಪ್ರಕರಣಗಳು ಇದ್ದರೆ ಈ ಪರಿಸ್ಥಿತಿ ಅನ್ನೋದು ನಿಮ್ಮ ಪರವಾಗಿ ಇಲ್ಲದಿರುವಾಗ ಸಾಧ್ಯತೆ ಇದೆ. ನಿರ್ಧಾರಗಳು ಅಥವಾ ಈ ಒಂದು ಫಲಿತಾಂಶಗಳು ನಿಮ್ಮ ಸ್ವಲ್ಪ ಗಂಭೀರವಾಗಿ ನೀವು ಪರಿಗಣಿಸಬಹುದು. ಈ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಸಂಬಂಧಗಳ ವಿಚಾರದಲ್ಲಿ ಈ ವಾರ ಬಹಳ ವಿಚಿತ್ರವಾಗಿ ಇರುತ್ತೆ. ನೀವು ಪುರುಷರಾಗಿದ್ದರೆ ಮಹಿಳೆಯರಿಂದ ಮತ್ತು ಮಹಿಳೆಯರಾಗಿದ್ದರೆ ಪುರುಷರಿಂದ ಅತಿಯಾದ ಗಮನ ಅಥವಾ ಆಕರ್ಷಣೆ ಉಂಟಾಗಬಹುದು. ನಿಮ್ಮ ಈ ಒಂದು ಶಾಂತ ಸ್ವಭಾವ ಮತ್ತು ಮಾತುಗಾರಿಕೆ ಜನರು ಮಾರು ಹೋಗ್ತಾರೆ. ನಿಮ್ಮನ್ನು ಭಾವನಾತ್ಮಕವಾಗಿ ಬಳಸಿಕೊಳ್ಳಲು ಅಥವಾ ಈ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಯಾರಾದರೂ ನಿಮ್ಮ ಜೀವನಕ್ಕೆ ಬರುವಾಗ ಅಥವಾ ನಿಮ್ಮೊಂದಿಗೆ ಅತಿಯಾದ ಆತ್ಮೀಯತೆ ತೋರಿದಾಗ ಅಲ್ಲಿ ಯಾವುದಾದರೂ ಈ ಡೆಡ್ ಫ್ಲ್ಯಾಗ್ ಅಥವಾ ಎಚ್ಚರಿಕೆಯ ಸೂಚನೆ ಕಂಡುಬಂದರೆ ತಕ್ಷಣ ಅವರಿಂದ ದೂರವಿರಿ. ನಿಂತು ಹೋಗಿದ್ದ ಸಂಬಂಧಗಳು ಮತ್ತೆ ನಿಮ್ಮ ಹತ್ತಿರ ಬರಬಹುದು. ಹಳೆಯ ಸ್ನೇಹಿತರು ಅಥವಾ ಈ ಪ್ರಿಯತಮೆ ಮತ್ತೆ ಮಾತುಕತೆ ಆರಂಭಿಸಬಹುದು. ಈ ಪ್ರಸ್ತುತ ಸಂಬಂಧದಲ್ಲಿ ಇರುವವರಿಗೆ ನಂಬಿಕೆಯ ಕೊರತೆ ಕಾಡಬಹುದು. ನಿಮ್ಮ ಸಂಗಾತಿ ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ ಎಂದು ನಿಮಗೆ ಅಥವಾ ನೀವು ಬೇರೆಯವರೊಂದಿಗೆ ಸಂಪರ್ಕದಲ್ಲಿದ್ದೀರಿ ಎಂದು ಅವರಿಗೆ ಸಂಶಯ ಬರಬಹುದು. ನಿಮ್ಮ ಸಂಗಾತಿಯ ಬಗ್ಗೆ ತಪ್ಪು ಮಾಹಿತಿ ನೀಡಿ ನಿಮ್ಮ ಮನಸ್ಸು ಕೆಡಿಸಬಹುದು. ಒಬ್ಬರಿಗೊಬ್ಬರು ಈ ಫೋನ್ ಚೆಕ್ ಮಾಡುವ ಪರಿಸ್ಥಿತಿ ಬರಬಹುದು. ಮೌನವಾಗಿಯೇ ನಿಮ್ಮೊಳಗೆ ಸಂಶಯದ ಬೆಂಕಿ ಉರಿಯದಂತೆ ನೋಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಸವಾಲಾಗಿ ಇರಲಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ವಿಶೇಷವಾಗಿ ಅತಿಯಾದ ಆಲಸ್ಯ ಅಥವಾ ನಿದ್ರೆ ನಿಮ್ಮನ್ನು ಆವರಿಸಬಹುದು. ಇದರಿಂದ ಓದಿನ ಕಡೆಗೆ ಗಮನ ಹರಿಸುವುದು ಕಷ್ಟವಾಗಬಹುದು. ನಿಮ್ಮ ಶಕ್ತಿಯನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿ. ಆರೋಗ್ಯದ ವಿಷಯದಲ್ಲಿ ದವಡೆ ನೋವು ಅಥವಾ ಹಲ್ಲುಗಳಿಗೆ ಸಂಬಂಧಿಸಿದ ತೊಂದರೆ ಕಾಣಿಸಿಕೊಳ್ಳಬಹುದು. ಆದಷ್ಟು ಈ ಚೂಯಿಂಗ್ ಗಮ್ ತಿನ್ನುವ ಅಭ್ಯಾಸವಿದ್ದರೆ ಅದು ನಿಮ್ಮ ದವಡೆಯ ಸ್ನಾಯುಗಳ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಮನೆಯ ಪರಿಸರದಲ್ಲಿ ಈ ವಾರ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗಬಹುದು. ಇದ್ದಕ್ಕಿದ್ದಂತೆ ಇರುವೆಗಳ ಹಾವಳಿ ಹೆಚ್ಚಾಗಬಹುದು ಅಥವಾ ವಿದ್ಯುತ್ ಸಮಸ್ಯೆಯಿಂದ ಪದೇ ಪದೇ ತೊಂದರೆಯಾಗಬಹುದು. ಇದು ಸಣ್ಣ ವಿಷಯವೆನಿಸಿದರೂ ನಿಮ್ಮ ದಿನನಿತ್ಯದ ಕೆಲಸಗಳಿಗೆ ಅಡ್ಡಿಯುಂಟು ಮಾಡಬಹುದು. ಆರ್ಥಿಕವಾಗಿ ಈ ವಾರ ನಿಮಗೆ ವರದಾನವಾಗಲಿದೆ. ನೀವು ನಿರೀಕ್ಷಿಸಿದ ಮೂಲಗಳಿಂದ ಹಣದ ಹರಿವು ಉಂಟಾಗಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭರಾಶಿಯವರಿಗೆ ಇದು ಅಂತರಂಗದ ಶುದ್ಧೀಕರಣದ ಒಂದು ಅದೃಷ್ಟದ ಬಾಗಿಲು ತೆರೆಯುವ ವಾರ. ಏನೇ ಅಡೆತಡೆಗಳು ಬಂದರೂ ದೇವರ ಮೇಲೆ ಭರವಸೆ ಇಡಿ. ಈ ವಾರ ನಡೆಯುವ ಪವಾಡಗಳ ಬಗ್ಗೆ ಖಂಡಿತವಾಗಿಯೂ ಗಮನಿಸಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಅಕ್ಕಪಕ್ಕದವರಿಗೆ, ನಿಮ್ಮ ಸ್ನೇಹಿತರಿಗೆ, ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದರೆ ಅವರ ಜೀವನದಲ್ಲಿ ಕತ್ತಲೆ ಅನ್ನೋದು ಕಳಿಸ್ಬಿಟ್ಟು ನೀವು ಬೆಳಕಿನ ಕಡೆಗೆ ಅವರ ದಾರಿ ನೀವು ಸುಗಮವಾಗಿ ಮಾಡಿಕೊಡಬಹುದು. ಹಾಗಾಗಿ ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಸಹ ಧನ್ಯವಾದಗಳು.